ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಮಲ್ಲಿ ಮತ್ತು ಅವ್ರ ಟೀಮ್ ಎಲ್ಲರೂ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿರ್ತಾರೆ. ಅದೇ ರೋಡಲ್ಲಿ ಜಯದೇವ್ ಅವ್ರ ಲವರ್ನ ಕರ್ಕೊಂಡು ಡ್ರಿಂಕ್ಸ್ ಮಾಡ್ತಾನೆ ಕಾರ್ ಡ್ರೈವ್ ಮಾಡ್ತಿರ್ತಾರೆ. ಆಗ ಅವ್ರ ಲವರು ಜೈ, ಮುಂದೆ ಪೊಲೀಸ್ ಚೆಕ್ಕಿಂಗ್ ಇದೆ, ನೀನು ಬೇರೆ ಕುಡಿತಾ ಡ್ರೈವ್ ಮಾಡ್ತಿದ್ಯಾ, ಅಫೆನ್ಸ್ ಆಗುತ್ತೆ, ಕಾರ್ನ ನಿಲ್ಲಿಸು ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ನೋಡು, ಪ್ರಾಬ್ಲಮ್ ಏನೋ ಆಗೋದಿಲ್ಲ, ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಡೋನು ನಾನು, ಅಷ್ಟಕ್ಕೂ ಪೊಲೀಸ್ ಅಂತಂದರೆ ಯಾಕೆ ಅಷ್ಟೊಂದು ಭಯ ಪಡಬೇಕು, ಅವ್ರೇನು ಹುಲಿನ ಸಿಂಹನ, ನಾನು ನೋಡದೇ ಇರೋ ಪೊಲೀಸ್ ಅವರು, ಬಾಹನಿ ಏನೂ ಆಗಲ್ಲ ಅಂತ ಹೇಳಿ ಹಾಗೆ ಡ್ರೈವ್ ಮಾಡ್ಕೊಂಡು ಬರ್ತಿರ್ತಾರೆ. ಅದೇ ಸಮಯಕ್ಕೆ ವೀರಯ್ಯನವರು ಕಾರ್ನ ಅಡ್ಡ ಹಾಕಿ, ಸರ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿದ್ದೀವಿ, ಊದಿ ಸರ್ ಅಂತ ಹೇಳ್ತಾರೆ. ಆಗ ಜಯದೇವ್, ಯಾವನು ಊದಿರೋದ್ರಲ್ಲಿ ನಾನು ಊದಬೇಕಾ, ನೋ ಚಾನ್ಸ್ ಅಂತ ಹೇಳ್ತಾರೆ. ಆಗ ವೀರಯ್ಯ, ಎಲ್ರಿಗೂ ಒಂದೇ ರೂಲ್ಸು, ಪ್ಲೀಸ್ ಊದಿ ಸರ್ ಅಂತ ಹೇಳ್ತಾರೆ. ಆಗ ಜೆ ಡಿ, ನಾನು ಯಾಕೆ ಊದಬೇಕು, ನಿಮಗೂ ಕೂಡ ಕೆಲಸನ ಈಸಿ ಮಾಡ್ತೀನಿ, ಹೌದು ನಾನು ಡ್ರಿಂಕ್ಸ್ ಮಾಡಿನೇ ಗಾಡಿ ಓಡಿಸ್ತಿರೋದು, ಏನಿವಾಗ ಅಂತ ಕೇಳ್ತಾರೆ. ಆಗ ವೀರಯ್ಯ, ದಯವಿಟ್ಟು ಕೆಳಗಡೆ ಇಳೀರಿ ಸರ್ ಅಂತ ಹೇಳ್ತಾರೆ. ನೋಡಿ, ನಾನು ಯಾಕೆ ಕೆಳಗಡೆ ಇಳಿಬೇಕು, ಅಷ್ಟಕ್ಕೂ ನನಗೆ ತುಂಬಾ ಕೆಲಸ ಇದೆ, ಟೈಮ್ ವೇಸ್ಟ್ ಆಗುತ್ತೆ, ಎಷ್ಟು ಕೊಡಬೇಕು ದುಡ್ಡು ಅದನ್ನು ಹೇಳಿ, ಕೊಟ್ಟು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾರೆ. ಆಗ ವೀರಯ್ಯ, ಸರ್ ನಾವು ಲಂಚ ತೊಗೊಳೋರಲ್ಲ, ದಯವಿಟ್ಟು ಕೆಳಗಡೆ ಇಳೀರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟ್ರ್ ಬಂದು, ಏನ್ರಿ ಪ್ರಾಬ್ಲಮ್ಮು ಅಂತ ಕೇಳ್ತಾರೆ. ಆಗ ವೀರಯ್ಯ, ಸರ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಸರ್, ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ನೋಡಿ ಸರ್ ದಯವಿಟ್ಟು ಕೆಳಗಡೆ ಇಳೀರಿ ಅಂತ ಹೇಳ್ತಾರೆ. ನಾನು ಯಾರು ಅಂತ ಗೊತ್ತೇನ್ರಿ ನಿಮಗೆ ಅಂತ ಜೆ ಡಿ ಹೇಳ್ತಾರೆ. ಸರ್, ನಾವು ಪ್ರತಿದಿನ ಈ ರೀತಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾನೆ ಇರ್ತೀವಿ, ಮತ್ತು ಅಫೆನ್ಸ್ ಮಾಡಿರೋ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಡೈಲಾಗ್ನ ಹೇಳ್ತಾನೆ ಇರ್ತಾರೆ. ಯಾರಾದರೆ ಏನು ಸರ್, ನಮ್ಮ ಕೆಲಸ ನಾವು ಮಾಡ್ತೀವಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು ಅಫೆನ್ಸು, ನೀವು ಈ ರೀತಿ ಕುಡಿತಾ ಡ್ರೈವ್ ಮಾಡುವಾಗ ಯಾರಿಗಾದರೂ ಆಕ್ಸಿಡೆಂಟ್ ಮಾಡಿ ಅವ್ರ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಯಾರು ಸರ್ ರೆಸ್ಪಾನ್ಸಿಬಿಲಿಟಿ, ದಯವಿಟ್ಟು ಕೆಳಗಡೆ ಇಳಿರಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ನೋಡಿ, ದುಡ್ಡು ಕಟ್ಟಿ ಹೋಗ್ತೀನಿ ಅಂತಂದರೂ ಕೂಡ ನಿಮ್ಮವರು ಒಪ್ತಿಲ್ಲ, ಎಷ್ಟು ದುಡ್ಡು ಕೊಡಬೇಕು ಹೇಳಿ, ಅಷ್ಟು ಬಿಸಾಕ್ತೀನಿ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟ್ರ್, ನೋಡಿ ಸರ್, ನಾವು ದುಡ್ಗೋಸ್ಕರ ಕೆಲಸ ಮಾಡೋದಲ್ಲ, ನಮ್ಮ ಕರ್ತವ್ಯನ ಮಾಡ್ತಿದ್ದೀವಿ, ದಯವಿಟ್ಟು ಕೆಳಗಡೆ ಇಳಿರಿ, ಮರ್ಯಾದೆಯಿಂದ ಹೇಳ್ತಿದ್ದೀನಿ ಅಂತಾರೆ. ಆಗ ಜಯದೇವ್ ಕೋಪದಲ್ಲಿ, ಏನ್ರಿ ನಿಮ್ಮದು, ಅಷ್ಟಕ್ಕೂ ಈ ಜಯದೇವ್ ಅಂತ ಯಾರು ಅಂತ ಗೊತ್ತೇನ್ರಿ ನಿಮಗೆ ಅಂತ ಕಾರಿಂದ ಕೆಳಗಡೆ ಇಳಿದು ಆವಾಜ್ ಹಾಕೋಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯದಲ್ಲಿ ಮಲ್ಲಿ ಕೂಡ ಕೋಪದಲ್ಲಿ ಜಯದೇವ್ ಅವ್ರನ್ನೇ ನೋಡ್ತಿರ್ತಾರೆ. ಮಲ್ಲಿನ ನೋಡಿ ಜಯದೇವ್ ಕೂಡ ಗಾಬರಿಯಿಂದ ನಿಂತಿರ್ತಾರೆ. ಮತ್ತೆ ಇಲ್ಲಿ ಭೂಮಿಕಾ, ಮತ್ತೆ ಇನ್ನೇನು ಗೊತ್ತಾ ಗೌತಮ್ ಅವರೇ, ಸಂಡೇ ಮಾರ್ನಿಂಗ್ ನಾನು ನನ್ನ ಗಂಡನ ತಲೆಗೆ ಎಣ್ಣೆ ಹಚ್ಚಬೇಕು, ಅವರು ಹಾಗೆ ನನ್ನ ತಲೆಗೆ ಎಣ್ಣೆ ಹಚ್ಚಬೇಕು, ಸ್ನಾನ ಮಾಡೋಕ್ಕೂ ಮುಂಚೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು, ಇದಾದಮೇಲೆ ನಾವು ಫುಲ್ ಟಯರ್ಡ್ ಆಗಿರ್ತೀವಲ್ವ ಬೆಳಗಿಂದ ಕೆಲಸ ಮಾಡಿ, ಅದಕ್ಕೆ ಹೊರಗಡೆಯಿಂದ ಪಾರ್ಸಲ್ನ ತರಿಸಿ ತಿಂಡಿ ತಿನ್ನಬೇಕು, ಅದನ್ನು ತಿಂತ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ. ಅದಾದಮೇಲೆ ಮುಂದಿನ ವಾರಕ್ಕೆ ಏನೆಲ್ಲ ಸಾಮಾನು ಬೇಕು ಅಂತ ಲಿಸ್ಟ್ ಮಾಡಬೇಕು, ನಾವೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಸಾಮಾನುಗಳನ್ನೂ ಕೂಡ ತರಬೇಕು, ಹಾಗೆ ಹೊರಗಡೆ ಮಸಾಲೆ ದೋಸೆ ತಿನ್ನಬೇಕು, ಬೆಣ್ಣೆ ದೋಸೆ ಸಿಕ್ಬಿಟ್ರಂತೂ ಸ್ವರ್ಗಕ್ಕೆ ಮೂರೇ ಗೇಣು, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹೀಗೆ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗೋವಾಗ ಮಕ್ಕಳಾಗ್ತಾರೆ, ಮತ್ತು ಮಕ್ಕಳು ಎಜುಕೇಷನ್ನು, ಹಾಗೆ ನಮಗೆ ಅಂತ ಒಂದು ಪುಟ್ಟ ಸೈಟು, ಅದರಲ್ಲಿ ಒಂದು ಮನೆ, ಹಾಗೆ ನಮಗೆ ಅಂತ ಒಂದು ಪುಟ್ಟ ಕಾರು, ಇಷ್ಟಿದ್ರೆ ಸಾಕು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನ್ರಿ ನಿಮ್ಮ ಲಿಸ್ಟ್ ಇಷ್ಟೊಂದಿದೆ, ಇನ್ನೂ ಇದೆಯಾ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಹೌದು ಗೌತಮ್ ಅವರೇ, ವರ್ಷಕ್ಕೆ 2 ಹಾಲಿಡೇ, ಒಂದು ಹಾಲಿಡೇಲಿ ನಾವು ಮಕ್ಕಳು ಅತ್ತೆ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಟ್ರಿಪ್ಗೆ ಹೋಗಿ ಬರಬೇಕು, ಇನ್ನೊಂದು ಹಾಲಿಡೇ ನಮ್ಮಿಬ್ರಿಗೆ ಮಾತ್ರ ಅಂತ ಹೇಳ್ತಾರೆ. ಭೂಮಿಕಾ ಅವ್ರ ಮಾತು ಕೇಳಿ ಗೌತಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಗೌತಮ್ ಅವರೇ, ತಿಂಗಳಿಗೆ 2 ಕನ್ನಡ ಫಿಲಮ್ಗೆ ನನ್ನನ್ನು ಕರ್ಕೊಂಡು ಹೋಗಲೇಬೇಕು, ಹಾಗೆ ನನಗೆ ಬೀಚ್ ಅಂದರೆ ತುಂಬಾ ಇಷ್ಟ, ನಿಮ್ಮ ಕೈ ಇಟ್ಕೊಂಡು ಅಲ್ಲೇ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ನೋಡಬೇಕು, ಏನು ಶಬ್ದ ಇರಬಾರ್ದು, ಅಲೆಗಳ ಸೌಂಡ್ ಮಾತ್ರ ಕೇಳಿಸ್ಕೊತಾ ಇರಬೇಕು. ಹಾಗೆ ಗೌತಮ್ ಅವರೇ, ಇನ್ನೊಂದು ವಿಷಯ, ನನಗೆ ತಾಜ್ ಮಹಲ್ ಅಂದರೆ ತುಂಬಾ ಇಷ್ಟ, ಅದನ್ನು ನೋಡಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೀನಿ, ಮತ್ತು ಇನ್ನೊಂದಿದೆ, ಅದನ್ನು ಮಾತ್ರ ನಾನು ಹೇಳಲ್ಲಪ್ಪ ಅಂತಾರೆ. ಆಗ ಗೌತಮ್ ಅವರು, ಇಷ್ಟೇ ಹೇಳಿದಿರಂತೆ, ಅದೇನು ಅಂತ ವಿಷಯ ಹೇಳ್ರಿ ಅಂತಾರೆ. ಆಗ ಭೂಮಿಕಾ, ಗೌತಮ್ ಅವರೇ, ನನಗೆ ಬೈಕ್ ಓಡಿಸ್ಬೇಕು ಅಂತ ತುಂಬಾ ಆಸೆ ಇದೆ, ಜೀವ ಬೈಕ್ ಓಡಿಸ್ದಾಗೆಲ್ಲ ನನಗೂ ಓಡಿಸ್ಬೇಕು ಅಂತ ಅನ್ನಿಸ್ತಿತ್ತು, ಆದರೆ ಧೈರ್ಯ ಸಾಲ್ತಿರಲಿಲ್ಲ, ಅದೊಂದು ಆಸೆ ಇದೆ ಗೌತಮ್ ಅವರೇ, ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಭೂಮಿಕಾ ಸೈಲೆಂಟ್ ಆಗೋಗ್ತಾರೆ. ಅವ್ರು ಸೈಲೆಂಟ್ ಆಗಿದ್ದು ನೋಡಿ ಗೌತಮ್ ಅವ್ರಿಗೂ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ಜಯದೇವ್ ಅವರು ಮಲ್ಲಿನ ನೋಡ್ತಿದ್ದಾಗೆ, ಸದಾರಮೆ ನಿನ್ನನ್ನು ನೋಡ್ತಿದ್ದ ಹಾಗೆ ನಾನು ಕುಡ್ದಿದ್ದೆಲ್ಲ ಇಳಿದೋಯ್ತಲ್ಲೇ,
ಇವಾಗ ನನಗೆ ಅರ್ಥ ಆಯಿತು, ನೀವೆಲ್ಲರೂ ಸೇರಿಕೊಂಡು ನನ್ನ ಗಾಡಿನ ಯಾಕೆ ಅಡ್ಡ ಹಾಕಿದ್ರಿ ಅಂತ. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕಪ್ಪು ಎಲ್ಲ ನೆಪ ಮಾತ್ರ. ಆದರೆ ನನ್ನ ಗಾಡಿನ ನಿಲ್ಲಿಸೋದಕ್ಕೆ ಕಾರಣ ಇಲ್ಲಿ ಇನ್ಶರ್ಟ್ ಮಾಡಿಕೊಂಡು ನಿಂತಿದ್ದೀರಲ್ಲ, ನಿಮ್ಮ ಮೇಡಮ್ ತಾನೇ ಅಂತ ಹೇಳ್ತಾರೆ. ಆಗ ಏನ್ರಿ ಮಾತಾಡ್ತಿದ್ದೀರಾ ನೀವು ಅಂತ ಇನ್ಸ್ಪೆಕ್ಟ್ರ್ ಕೇಳ್ತಾರೆ. ನಾನು ಕನ್ನಡದ ಕನ್ನಡನೇ ಮಾತಾಡ್ತಿದ್ದೀನಿ. ಒಂದು ವಿಷಯ ಏನು ಗೊತ್ತಾ, ನಾನು ಕುಡ್ದಿದ್ದಕ್ಕಿಂತ ನನ್ನ ಪಕ್ಕದಲ್ಲಿ ಹನಿ ಇದ್ದಾಳೆ, ಇವಳಿಗಿಂತ ತಲೆ ತಿರುಗೋ ಹಾಗೆ ಆಗಿದ್ದು ಏನು ಗೊತ್ತಾ, ನಿಮ್ಮವರು ಲಂಚ ಈಸ್ಕೊಳ್ಳಲ್ಲ ಅಂತ ಹೇಳಿದ ಮಾತು. ಯಾಕೆ ಸ್ವಾಮಿ ನೀನು ಲಂಚ ಈಸ್ಕೊಳ್ಳಲ್ಲ ಅಂದರೆ ನಿಮಗೆ ಕಿವಿ ಚುಚ್ಚಿರೋದು ನಿಮ್ಮ ಮೇಡಮ್ಮೇ ತಾನೇ ಅಲ್ಲ. ಇಷ್ಟು ದೊಡ್ಡ ರೋಡಲ್ಲಿ ನೂರಾರು ಗಾಡಿ ಓಡಾಡ್ತಿರ್ತವೆ, ಆದರೂ ಕೂಡ ನನ್ನ ಗಾಡಿನೇ ಯಾಕೆ ಅಡ್ಡ ಹಾಕ್ತಿದ್ದೀರಾ ಅಂದರೆ ಜೇಡಿನೇ ಬರ್ತಿರೋದು ಅಂತ ನಿಮಗೆ ಗೊತ್ತಾಗಿರುತ್ತೆ. ಅದನ್ನು ನಿಮಗೆ ಹೇಳಿದ್ದೆ ನಿಮ್ಮ ಈ ಮೇಡಮ್ ತಾನೇ ಅಂತ ಹೇಳ್ತಾರೆ. ಆಗ ನೋಡಿ, ನಾವು ರೋಟೀನ್ ಚೆಕಪ್ ಮಾಡ್ತಿರೋದಿಲ್ಲಿ, ಬರೀ ನಿಮ್ಮ ಗಾಡಿನ ಮಾತ್ರ ನಾವು ನಿಲ್ಲಿಸಿದ್ದಲ್ಲ ಅಂತ ವೀರಯ್ಯ ಹೇಳ್ತಾರೆ. ಆಗ ಜಯದೇವ್ ಅವರು ರೋಟೀನ್ ಚೆಕಪ್ ಅಂತೆ, ನಾನಂತೂ ನಂಬೋದೇ ಇಲ್ಲ, ನೀವು ನನ್ನನ್ನು ಟಾರ್ಗೆಟ್ ಮಾಡಿನೇ ನನ್ನ ಗಾಡಿನ ಅಡ್ಡ ಹಾಕಿದ್ದು ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟ್ರು ನೋಡಿ, ನೀವು ನಂಬಿದ್ರು ಅಷ್ಟೇ ನಂಬದೇ ಇದ್ದರೂ ಅಷ್ಟೇ, ನಾವು ನಮ್ಮ ಕರ್ತವ್ಯನ ಮಾಡ್ತಿದ್ದೀವಿ, ರೂಲ್ಸ್ನ ಫಾಲೋ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಜಯದೇವ್, ಮಧ್ಯರಾತ್ರಿಯಲ್ಲಿ ರೂಲ್ಸ್ ಬಗ್ಗೆ ನಮ್ಮ ಇನ್ಸ್ಪೆಕ್ಟ್ರು ಮಾತಾಡ್ತಿದ್ದಾರೆ. ಅದೇನೇ ಆಗಿರಲಿ ಸ್ವಾಮಿ, ನಾನಿವಾಗ ಒಂದು ಪ್ರಶ್ನೆ ಕೇಳ್ತೀನಿ, ನಿಜನೇ ಹೇಳಬೇಕು. ನನ್ನ ಬಗ್ಗೆ ನಿಮ್ಮ ಹತ್ರ ಬತ್ತಿ ಇಟ್ಟಿದ್ದು ಇವಳೇ ತಾನೇ ಅಂತ ಜಯದೇವ್ ಕೇಳ್ತಾರೆ. ಮಲ್ಲಿ ಏನು ಮಾತಾಡದೆ ಕೋಪದಲ್ಲಿ ಅವ್ರನ್ನೇ ನೋಡ್ತಿರ್ತಾರೆ. ಆಗ ವೀರಯ್ಯ ಮಾತಿನ ಮೇಲೆ ಹಿಡಿತಾ ಇರಲಿ, ಅವ್ರನ್ನ ಯಾರು ಅಂದ್ಕೊಂಡಿದ್ಯಾ, ಅವರು ನಮ್ಮ ಮೇಡಮ್ ಅಂತ ಹೇಳ್ತಾರೆ. ಆಗ ಜೇಡಿ ಜೋರಾಗಿ ನಗ್ತಾ ಇರ್ತಾರೆ. ಏನೋ ಇವಳು ನಿಮ್ಮ ಮೇಡಮ್ಮ, ಇವಳು ನನ್ನ ಎಕ್ಸ್ ಅಂತ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನೋ ಸೌಂಡೇ ಬರ್ತಾ ಇಲ್ಲ, ಎಲ್ಲರೂ ಸೈಲೆಂಟಾಗಿ ನಿಂತಿದ್ದೀರಾ, ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ, ಇವಳು ನನ್ನ ಎಕ್ಸ್ ಅಂತಿಂತ ಎಕ್ಸ್ ಅಲ್ಲ, ಬೇಕಾದರೆ ಅವಳನ್ನೇ ಕೇಳಿ, ಅವಳೇ ಸತ್ಯ ಹೇಳ್ತಾಳೆ, ನಾನೇ ಇವಳು ಗಂಡ ಅನ್ನೋದನ್ನ. ಮೊದಲು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ನನಗೆ ಕೈ ಕೊಟ್ಟು ಹೋದ್ಲು, ಅವಳು ನಿಮ್ಮ ಮೇಡಮ್ಮ ಅಂತ ಹೇಳಿ ಜೋರಾಗಿ ನಗ್ತಾ ಇರ್ತಾರೆ. ಆಗ ಅಲ್ಲೇ ಇರೋವಂಥ ಇನ್ಸ್ಪೆಕ್ಟರ್ ನೋಡಿ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ, ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾರೆ. ಆಗ ಜೇಡಿ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ಒಂದಾನೊಂದು ಕಾಲದಲ್ಲಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದ ರೂರಲ್ ಕೋಟ ಇವಳು, ಈಗ ಏನೋ ಓದಿ ದಬಾಕಿದ್ದೀನಿ ಅಂತ ನನ್ನ ಮೇಲೆ ದರ್ಪ ತೋರಿಸ್ತಾ ಇದ್ದಾಳೆ. ನೋಡಿ, ಇವಳು ಒಂದು ಕಾಲದಲ್ಲಿ ನನ್ನ ಎಕ್ಸ್ ವೈಫ್ ಆಗಿದ್ಲು, ಈಗ ಅಲ್ಲಿ ನಿಂತಿದ್ದಾಳಲ್ಲ ಅವಳು ನನ್ನ ಹನಿ, ಹೇಗಿದ್ದಾಳೆ ನೋಡಿ, ಕೈ ತೊಳೆದು ಮುಟ್ಟಬೇಕು ಆ ರೀತಿ ಇದ್ದಾಳೆ, ಇಲ್ಲಿ ಪ್ಯಾಂಟು ಟೀ ಶರ್ಟು ಬೆಲ್ಟ್ ಹಾಕೊಂಡು ನಿಂತಿದ್ದಾಳಲ್ಲ ಈ ಆಂಟಿ ಅಂತ ಜೇಡಿ ಏನೋ ಹೇಳಕ್ಕೆ ಹೋಗ್ತಾರೆ. ಅದೇ ಸಮಯಕ್ಕೆ ಇನ್ಸ್ಪೆಕ್ಟರ್, ನಿನಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ, ಮರ್ಯಾದೆ ಕೊಟ್ಟು ಮಾತಾಡೋಂಥ ಎಷ್ಟು ಸರಿ ಹೇಳಬೇಕು ಅಂತ ಹೇಳ್ತಾರೆ. ಆಗ ಜೇಡಿ, ಮರ್ಯಾದೆ ಕೊಡ್ತಾ ಇದ್ದೀನಲ್ಲಪ್ಪ, ಒಬ್ಬ ಗಂಡನಾಗಿ ಹೆಂಡತಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟೇ ಮರ್ಯಾದೆ ಕೊಡ್ತಾ ಇದ್ದೀನಿ, ಇವಳಿಗೆ ಮರ್ಯಾದೆ ಕೊಡೋಕ್ಕಾಗಲ್ಲ, ಬ್ಲಡಿ ರೂರಲ್ ಕೋಟ, ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ನೋಡಿ ಇವನನ್ನು ಹೀಗೆ ಬಿಟ್ಟರೆ ಆಗಲ್ಲ, ಇವನನ್ನು ಒಳಗಡೆ ಹಾಕ್ರಿ, ಹತ್ತಿಸ್ರಿ ಜೀಪ್ನ ಅಂತ ಹೇಳ್ತಾರೆ. ಆಗ PC ಕರ್ಕೊಂಡೋಗಿ ಕಾರೊಳಗಡೆ ಕೂರಿಸ್ತಾರೆ. ಮಲ್ಲಿ ಜೇಡಿನೇ ನೋಡ್ತಾ ಇರ್ತಾರೆ. ನೋಡಿ ಅವಳ ಮುಖದಲ್ಲಿ ನಗು ನೋಡಿ, ಅವಳ ಮುಖ ಹೇಗೆ ಅರಳಿದೆ ಅಂತ. ನಾನು ಇವಳಿಗೆ ತಾಳಿ ಕಟ್ಟಿದಾಗಲೂ ಇವಳು ಅಷ್ಟು ಖುಷಿಯಾಗಿರಲಿಲ್ಲ, ಬ್ಲಡಿ ರೂರಲ್ ಕೋಟ, ಏನೇ ಹಾಗೆ ನೋಡ್ತಾ ಇದೆಯಾ, ನಾನು ಈ ಗಾಡಿ ಹತ್ತಿರಬಹುದು ಆದರೆ ಜೈಲಿಗೆ ಹೋಗೋದಿಲ್ಲ, ಒಂದು ವೇಳೆ ಒಳಗಡೆ ಹೋದರೆ ಹೇಗೆ ಆಚೆ ಬರಬೇಕು ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಸೀರೆ ಬಳೆ ಹೂವು ಎಲ್ಲ ಹೋಗಿ ಪ್ಯಾಂಟು ಶರ್ಟ್ ಬಂದಿದೆ ಅಂತ ಹೇಳಿ ಹಳೇದನ್ನೆಲ್ಲ ಮರ್ತುಬಿಟ್ಟ ರೂರಲ್ ಕೋಟ ಮಲ್ಲಿ. ನೀನು ಮರ್ತಿರಬಹುದು, ಆದರೆ ಈ ಜೇಡಿ ಈ ಜಯದೇವ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಏನು ಮಾಡ್ತೀನಿ ನೋಡ್ತಾ ಇರು ನಿನಗೆ ಅಂತ ಹೇಳ್ತಾರೆ. ಮತ್ತೆ ಸೈಡಿಗೆ ತಿರುಗ್ತಾರೆ. ಅಲ್ಲಿ PC ಒಬ್ಬರು ವಿಡಿಯೋ ಮಾಡ್ತಾ ಇರ್ತಾರೆ. ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ವಿಡಿಯೋ ಬೇರೆ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಹತ್ರ ಒಬ್ಬರ ಹತ್ರನ ಫೋನ್ ಇರೋದು, ನನ್ನ ಹತ್ರ ಫೋನ್ ಇಲ್ವಾ, ನಾನು ಈಗ ವಿಡಿಯೋ ಮಾಡ್ತೀನಿ ನೋಡಿ ಅಂತ ಹೇಳಿ ಜೀಪ್ ಮೇಲೆ ಕುತ್ಕೊಂಡು ಲೈವ್ಗೆ ಹೋಗ್ತಾರೆ. ನನ್ನ ಹೆಸರು ಜಯದೇವ್ ಅಂತ, ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಇಲ್ಲಿ ನಿಂತಿದ್ದಾಳಲ್ಲ ಅವಳ ಹೆಸರು ಮಲ್ಲಿ ಅಂತ, ಅವಳು ನನ್ನ ಮದುವೆ ಆಗಿದ್ಲು, ನನಗೆ ಮೋಸ ಮಾಡಿ ಅವನು ಇಷ್ಟ ಆದ ಅಂತ ಹೇಳಿ ಅವನನ್ನು ಮದುವೆ ಆಗಿದ್ದಾಳೆ, ನನ್ನ ದುಡ್ಡಲ್ಲಿ IPS ಮಾಡಿ ಈಗ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾಳೆ, ನನಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ ಅಂತ ವಿಡಿಯೋ ಮಾಡ್ತಾರೆ. ಆಗ ವೀರಯ್ಯ, ಯಾರು ಮೇಡಮ್ ಇವನು, ನಿಮ್ಮ ಪರ್ಸ್ನಲ್ ವಿಷಯ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ. ಆಗ ಜೇಡಿ, ಇದು ಸರಿಯಾದ ಪ್ರಶ್ನೆ ಅಂದರೆ ಈಗ ಉತ್ತರ ಕೊಡು ರೂರಲ್ ಕೋಟ ಅಂತ ಹೇಳ್ತಾರೆ. ಮತ್ತು ವೀರಯ್ಯ ಸ್ವಲ್ಪ ಹತ್ರ ಬಂದು, ಮೇಡಮ್ ಯಾರು ಮೇಡಮ್ ಇವನು, ಹೀಗೆಲ್ಲ ಆಡ್ತಾ ಇದ್ದಾನೆ, ಈಗ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಮಾಡೋದೇನು ಇಲ್ಲ ಅಂತ ಹೇಳಿ ಮಲ್ಲಿ ಲಾಠಿ ತಗೊಂಡು ಜೇಡಿಗೆ ಚೆನ್ನಾಗಿ ಹೊಡಿತಾರೆ. ಏ ಮಲ್ಲಿ,
ಹಳೇದೆಲ್ಲ ಮರ್ತ್ಬಿಟ್ಟಿದ್ಯಾ, ನಾನು ಇನ್ನು ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಜೆ ಡಿ ಹೇಳ್ತಾರೆ. ಏನೋ ಮಾಡ್ತೀಯ ನೀನು ಅಂತ ಹೇಳಿ ಅವ್ರ ಕೈಲಿರೋ ಫೋನ್ನ ಕಿತ್ಕೋತಾರೆ, ಡ್ರಿಂಕ್ಸ್ ಬಾಟ್ಲನ್ನ ಕಿತ್ಕೋತಾರೆ, ಮತ್ತು ಅವ್ರನ್ನ ಜೀಪ್ ಕತ್ತಿಸ್ತಾರೆ. ಹೊರಡಿ ನೀವು ಇಲ್ಲಿಂದ ಅಂತ ಹೇಳ್ತಾರೆ. ಪಿ ಸಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಜೆ ಡಿ ಲವರ್ ಮೇಡಮ್ ನಂದೇನು ತಪ್ಪಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಹೋಗಿ ಇಲ್ಲಿಂದ ಅಂತ ಮಲ್ಲಿ ಹೇಳ್ತಾರೆ. ಮತ್ತೆ ಬೆಳಗಾಗುತ್ತೆ. ಆಗ ವೀರಯ್ಯ ಸರ್ ಇವ್ರನ್ನ ಏನು ಮಾಡೋದು ಅಂತ ಕೇಳ್ತಾರೆ. ಅಲ್ಲಿರೋ ಇನ್ಸ್ಪೆಕ್ಟರ್ ಮೇಡಮ್ ಕಡೆಯವರು ಅಂತ ಬೇರೆ ಹೇಳ್ತಾ ಇದ್ದೀರಾ, ಅವ್ರನ್ನ ಒಂದು ಸರಿ ಫೋನ್ ಮಾಡಿ ವಿಚಾರಿಸಿ ಏನು ಹೇಳ್ತಾರೋ ನೋಡೋಣ ಅಂತ ಹೇಳ್ತಾರೆ. ಸರ್ ಅವ್ರ ನಿರ್ಧಾರ ಬದಲಾಗಿರ್ಬೋದು ಸರ್ ಅಂತ ವೀರಯ್ಯ ಹೇಳ್ತಾರೆ. ಫೋನ್ ಮಾಡಿ ಕೇಳ್ರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ವೀರಯ್ಯ ಮಲ್ಲಿಗೆ ಫೋನ್ ಮಾಡ್ತಾರೆ. ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಏನು ವಿಷಯ ಹೇಳಿ ಅಣ್ಣ ಅಂತ ಮಲ್ಲಿ ಕೇಳ್ತಾರೆ. ಆಗ ವೀರಯ್ಯ ನೆನ್ನೆ ಜಯದೇವ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ವಲ್ಲ ಮೇಡಮ್, ಅವ್ರ ಮೇಲೆ ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ, ರಿಪೋರ್ಟ್ ಎಲ್ಲ ಬಂದಿದೆ, ಅವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕೋ ಬೇಡವೋ ಅಂತ ನಿಮ್ಮನ್ನು ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಈಗ ಏನು ಮೇಡಮ್ ಮಾಡೋದು ಅಂತ ಹೇಳ್ತಾರೆ. ಆಗ ಮಲ್ಲಿ ನಿನ್ನೆ ರಾತ್ರಿ ಅವನು ಅಷ್ಟೆಲ್ಲ ಮಾತಾಡಿದ್ನಲ್ಲ, ಅಷ್ಟು ಮಾತಾಡಿದ ಮೇಲೂ ನಾನು ಅವನ ಮೇಲೆ ಕನಿಕರ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಅವನು ಸರಿಯಾದ ಜಾಗಕ್ಕೆ ಬಂದಿದ್ದಾನೆ. ಕಾನೂನು ನನ್ನ ಮೇಲೆ ಎಲ್ರಿಗೂ ಒಂದೇ. ಕೋರ್ಟ್ಗೆ ಅವನನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಓಕೆ ಮೇಡಮ್ ಅಂತ ಹೇಳಿ ವೀರಯ್ಯ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ಗೆ ಎಲ್ಲ ವಿಷಯನೂ ಹೇಳ್ತಾರೆ. ಜೆ ಡಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಏನೋ ಗುರಾಯಿಸ್ತಾ ಇದೆಯಾ, ಕೋರ್ಟ್ಗೆ ಹೋಗಿ ಫೈನ್ ಕೊಟ್ಟು ಆಗ ನಿನಗೆ ಗೊತ್ತಾಗುತ್ತೆ ರೀ, ಕರ್ಕೊಂಡೋಗ್ರಿ ಇವನನ್ನು ಅಂತ ಹೇಳ್ತಾರೆ. ಜೆ ಡಿ ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.